ಯಾಕೋ ಇವತ್ತು ಮನಸ್ಸಿಗೆ ಒಂಥರ ಕಸಿಬಿಸಿ ಆಗ್ತಾ ಇದೆಯಲ್ಲ. ಯಾಕೆ ಈ ರೀತಿ ಆಗ್ತಾ ಇದೆ? ಸುಂದ್ರಿಗೆ ಏನಾದರೂ ಆಗ್ತಾ ಇದೆಯಾ ಅಥವಾ ನನ್ನ ಮಗನಿಗೆ ಏನಾದರೂ ಆಗ್ತಾ ಇದೆಯಾ? ಯಾಕೆ ನನಗೆ ಈ ರೀತಿ ಆಗ್ತಾ ಇದೆ? ಮನಸ್ಸಿಗೆ ಸಮಾಧಾನನೇ ಇಲ್ಲ. ಏನು ಮಾಡಲಿ ನಾನು? ಚಹಾ ಮಾಡ್ತಾನಂತ ಹೇಳಿ ಬಂದು ಇಲ್ಲಿ ನಿಂತಿರೋದು ನೋಡು, ಮಕ ಹಿಂಗೆ ಮಾಡ್ಕೊತ. ವೈನಿ ಐತಿ ಇವಾಗ ನಿನಗೆ ಅಮ್ಮನ ಕರ್ಕೊಂಬಂದ ಸರಿಯಾಗಿ ಮಾಡಿಸ್ತೇನೆ ನಿನಗೆ. ಹಾಂ, ನಾನು ನಿಮ್ಮ ಮನೆಗೆ ಕರೀದಿರೋದಕ್ಕೆ ನಿನಗೆ ನಾನು ಕಾಟ ಕೊಡೋದ ಬಿಡು ಮಗಳೇ ಅಲ್ಲ. ನಿನಗೆ ಹೆಂಗೆ ಕಾಟ ಕೊಡ್ತೇನೆ ಅಂದ್ರೆ ನೀನು ನರಳಬೇಕು, ಒದ್ದಾಡಬೇಕು, ವಿಲ 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 ಅನ್ಬೇಕು. ಹಂಗೆ ಮಾಡ್ತೇನೆ ನಾನು, ನೋಡ್ತಾ ಇರು. ಅಮ್ಮನ ಕೈಯಿಂದ ರುಚಿ ರುಚಿ ಕಜ್ಜಾಯ ಮಾಡಿಸ್ತಾನೆ ನಿನಗೆ. ಯಾಕೋ ಮನಸ್ಸಿಗೆ ಸಮಾಧಾನನೇ ಇಲ್ಲ. ಯಾರಿಗೇನಾಗಿತ್ತು ಅನ್ನೋಂಗಾಗತ್ತತಿ ಅಥವಾ ಯಾರಿಗೇನಾದರೂ ಆಗುತ್ತಾ ನಾನೆಲ್ಲ ತಡಿಬೇಕು ಅಂತ ಅನ್ಸತಿ. ಹಾಂ ವೈನಿ, ಏನಾದರೂ ಅಂದ್ರೆ ಏನು? ಅಲ್ಲ, ಯಾರಿಗೇನಾಯಿತು? ಯಾರಿಗೇನಾರು ಆಗ್ಬಿಡ್ತು ಅಂದ್ರೆ ನಿಮಗೆ ಮೊದಲು ಗೊತ್ತಾಗ್ಬಿಡ್ತೇನ? ಅಯ್ಯೋ ಹಂಗಲ್ಲ ಪ್ರೇಮ, ಯಾಕೆ ಏನೋ ಮನಸ್ಸಿಗೆ ಭಾಳ ಬೇಜಾರಾಗತ್ತತಿ. ಯಾರಿಗಾರ ಏನಾರು ಆಗತ್ತೆ ಏನೋ, ಅದಕ್ಕೆ ನನಗೆ ಸಂಕಟ ಆಗತ್ತೆ. ಅಲ್ಲಿ ನನ್ನ ಮಗನಿಗೆ ಏನಾದರೂ ಆಗತ್ತೋ ಅಥವಾ ಏನಾದ್ರು ಸುಂದರಿಗೆ ಏನಾದರೂ ಆಗತ್ತೋ ಏನೋ. ಯಾಕೆ ಏನೋ ಇವತ್ತು ಮನಸ್ಸು ಭಾಳ ಒಂಥರ ಸಂಕಟ ಆಗತ್ತೆ. ನೆಮ್ಮದಿನೇ ಇಲ್ದಂಗೆ ಆಗಿತ್ತು ಮನಸ್ಸಿಗೆ. ಯಾಕಂತ ಗೊತ್ತಾಗ್ಬಾರ್ದು, ಸಮಾಧಾನನೂ ಆಗ್ಬಾರ್ದು. ಅಯ್ಯೋ ಹೌದಾ? ಹಂಗಾದ್ರೆ ನಾನು ಚಹಾ ಮಾಡ್ತೇನೋ, ನೀವು ರೆಸ್ಟ್ ಮಾಡೋರಿ. ಅಯ್ಯೋ ಬೇಡವಾ, ಅತ್ತೀರಿ ಏನಾದ್ರು ನೋಡಿದ್ರೆ ನಾನು ನಿನಗೆ ಹಜ್ಜಿನ ಅಂತ ಅನ್ಕೊಂಡ್ಬಿಡ್ತಾರೆ. ಬೇಡ ಬೇಡ, ನಾನು ಮಾಡ್ತೇನೆ, ನೀನು ಹೋಗು. ಅಯ್ಯೋ ನಾನೇನು ಒಂದು ಚಹಾ ಮಾಡ್ತೇನೆ ಅಂತ ಹೇಳಕತ್ತೇನೋ, ನಾನೇನು ಅಡುಗೆನೇ ಮಾಡ್ತೇನೆ ಅಂತ ಹೇಗೇನ್ರಿ ವೈನಿ? ಅವ್ವ ಯಾಕೆ ಬೈತಾಳೋ? ನಾನು ಅವಾಗ ಹೇಳ್ತೇನೋ, ಮಮ್ಮಿಗೆ ಹೇಳೋ ಜವಾಬ್ದಾರಿ ನಂದು, ನೀವು ಹೋಗ್ರಿ. ಹೌದಾ ಸರಿ. ಯಾಕೆ ಏನೋ ಒಂಥರ ಮಾತಾಡತಿ. ನಾನು ದೇವರಿಗೆ ದೀಪ ಹಚ್ತೇನೆ, ಸರಿನಾ? ಆಯ್ತಾಯ್ತು ಸರಿ, ನೀವು ಹೋಗಿ ನಾ ಟೀ ಮಾಡಕ್ಕೆ ಇಡ್ತೀನಿ. ಇವಾಗ ಐತೆ ಮಜಾ. ಅವಾಗ ಈಗ ಅಮ್ಮ ಬರ್ತಾಳೆ, ನಾನು ಇವಾಗ ಟೀ ಮಾಡಕ್ಕೆ ಇಡ್ತೀನಿ. ಇವಾಗ ಅಮ್ಮ ನೋಡಿ ಅವಳನ್ನ ಬೈತಾಳೆ, ಪಕ್ಕ ಬೈಯೋದು ಗ್ಯಾರಂಟಿ. ಐಶ್ವರ್ಯ ಐಶ್ವರ್ಯ ಅಲ್ಲ ಪ್ರೇಮ, ನೀನೇನು ಮಾಡಕತ್ತಿದ್ದಿ ಅಡುಗೆ ಮನ್ಯಾಗ? ಐಶ್ವರ್ಯ ಇರೋದ್ಲು. ಮಮ್ಮಿ ಅವ್ರಿಗೆ ಯಾಕೋ ಸಂಕಟ ಆಗತ್ತಿತ್ತಂತ, ಅದಕ್ಕೆ ನನಗೆ ಟೀ ಮಾಡಂತ ಹೇಳಿ ಹೋದ್ರು ಮಮ್ಮಿ. ನಾನು ಇಲ್ಲಿಗೆ ಬಂದು ಟೀ ಮಾಡ್ಬೇಕೇನು? ಇಲ್ಲಿ ಕೆಲಸ ಎಲ್ಲ ನಾನು ಮಾಡ್ಬೇಕೇನು? ಅಲ್ಲಿ ಮಾಡೋದಲ್ದ ಮತ್ತೊಳು ಇಲ್ಲೂ ಮಾಡ್ಬೇಕಣ್ಣ ಮಮ್ಮಿ? ಹಾಳಾದಾಕಿತ್ತಂದ ನನ್ನ ಮಗಳಿಗೆ ಕೆಲಸ ಹಾಳಾಕೋಕ್ಕಳ. ನಾನು ಆಕಿಗೆ ಹೂ ಹಾಕೊಳ್ಳಂತ ತೊಗೊಂಡು ಬಂದ್ರೆ ಈಕಿನ ಹಲ್ಕಟ್ಟು ಮೂಳ ತಂದ, ಯವ್ವ ಇದು ನೀನ ತಗೋ, ನೀನೇ ಇಟ್ಕೋ, ಆಕಿಗೆ ಮಾಡ್ತಾನೆ. ಐಶ್ವರ್ಯ ಐಶಿ ಬಾರ ಇಲ್ಲಿ ಮುಳ ಬಾ ಇಲ್ಲಿ. ಅಯ್ಯೋ ಮಮ್ಮಿ ಬೇಡ, ಮತ್ತು ನಾನು ಹಿಂಗದನಂತ ನೀ ಆಕಿ ಮುಂದೆ ಹೇಳಿದ್ರೆ ಆಕೆ ಸುಮ್ಮನೆ ಬೇಜಾರು ಮಾಡ್ಕೋತಾಳ. ನಾನೇನು ಈಡಂದಿನೇನು ಆಕಿಗೆ, ನಾನು ಬ್ಯಾಡ ಅಂದ್ರೂ ಇಡಾಕತ್ತಾಳ ಅಂತಿಕ ಸಂತಾಳ. ನಾನೇ ಎಲ್ಲರ ಕಡೆಯಿಂದ ಅನಿಸ್ಕೋಬೇಕು. ನೀನು ಯಾಕೆ ಅನಿಸ್ಕೋತಿ ಮಗಳ? ನಾನು ಯಾಕೆ ಹೇಳ್ತಾನೆ, ನೀನು ಯಾಕೆ ಅನಿಸ್ಕೋತಿದ್ದಿ? ನಿನಗೆ ಅನ್ನಕ್ಕೆ ನಾನು ಬಿಡ್ತೇನೆ? ನಾನು ಬಿಡೋದೇ ಇಲ್ಲ. ನೀನು ಏನು ಯೋಚನೆ ಮಾಡಬೇಡ, ಆಕೆಗೆ ಸರಿಯಾಗಿ ಬುದ್ಧಿ ಕಳಿಸ್ತಾನೆ ಇವತ್ತು ನಾನು. ಹಾಂ, ನಿನಗ ನನ್ನ ಮಾಡ್ತಾಳೆ ಆಕೆ, ಮಾಡ್ತಾನಕ್ಕೆ ಹಾಳಾದಕ್ಕಿಂತ ಅಂದು ತಗೋ. ನೀನು ಹೂವು ಮಿಟ್ಕೋ, ನಾನು ಆಕಿನ ಚಂದಾಗ ಜಾಡಿಸ್ತಾನೆ. ಏ ಐಶಿ ಬಾಲೇಲಿ ಹಾಳಾದಕ್ಕಿನ ತಾ ಮಮ್ಮಿ. ಸರಿ ಮಮ್ಮಿ, ನೋಡು ನನಗೆ ಚಹಾ ಮಾಡಕ್ಕೆ ಹಚ್ಚಿದಾಳಾಕಿ. ನಾನು ನಮ್ಮ ಮನೆಯಾಗೂ ಕೆಲಸ ಮಾಡಬೇಕು, ಇಲ್ಲೂ ಕೆಲಸ ಮಾಡಬೇಕು. ನನಗೆ ಎಲ್ಲಿ ಹೋದ್ರೂ ಕೆಲಸ ತಪ್ಪಂಗೆ ಇಲ್ಲ. ನಾನು ಸುಮ್ಮನೆ ಕುಂತಾರ ಅಂದಂಗೆ ಎಲ್ಲರೂ ನನಗೆ ಮ್ಯಾಲೆ ಬಿದ್ದು ಕೆಲಸ ಮಾಡಂತಾರೆ. ನಾನು ನೋಡಿದ್ರೆ ಏನಾಗ್ತದೆ ಏನೋ. ತಡಿ ಮಾಡ್ತಾನಕಿ. ಬಂದಿ ಐಶ್ವರ್ಯ? ಅತಿ ಕರೆದ್ಯಾ? ಅಲ್ಲ ನೀವು ಕರೆದಂಗೆ ಆತು, ಅದಕ್ಕೆ ಬನ್ನಿ ಓಡಿ. ಏನಾದ್ರೈತಿ? ಯಾಕೆ ಕರೆದ್ರಿ? ಅಲ್ಲ ಹುಜುಮುಳ, ನನ್ನ ಮಗಳಿಗೆ ಚಹಾ ಮಾಡಕ್ಕೆ ಹಚ್ಚೇನು ನೀನು? ಅಲ್ಲ ಆಕಿ ಚಹಾ ಮಾಡ್ಬೇಕಾ? ನಿನಗೇನು ಚಹಾ ಮಾಡಕ್ಕೆ ದಾಡಿ? ನನ್ನ ಮಗಳು ಇಲ್ಲಿ 2 ದಿನ ಸುಧಾರಿಸ್ಕೊಂಡು ಹೋಗಕ್ಕಂತ ಬಂದಾಳೆ. ಏನಿನ ಕೆಲಸ ಮಾಡಕ್ಕೆ ಬಂದಾಳೆ ಇಲ್ಲಿ? ಆಕಿನ ಹೊರೆ ಮಾಡಕ್ಕೆ ಹಚ್ಚಾಗತ್ತೀಯ? ಹಾಂ, ಆಕಿನ ಹೊರೆ ಮಾಡಕ್ಕೆ ಹಚ್ಚಾಕ ನಿನಗೆ ಎಷ್ಟಲೇ? ಹಾಂ, ಅಯ್ಯೋ ಇಲ್ಲ ಹತ್ತೀರಿ, ನಾನೇನಕ್ಕಿಗೆ ಮಾಡಂತ ಹೇಳಿಲ್ಲ. ಆಕಿನ ನಾನು ಮಾಡ್ತೀನಿ ಅಂತ ಅಂದ್ಲು. ನಾನೇನು ಮಾಡಲಿ? ನಾನೇನು ಬೇಕು ಅಂತಾಗಿ ಚಹಾ ಮಾಡಂತ ಹೇಳಿನಿ. ಆಕಿನೆಲ್ಲ ಅಡುಗೆ ಮಾಡಕತ್ತಾಡ್ರಿ. ಒಂದು ಚಹಾ ಅದಕ್ಕೆ ನಾನು ಮಾಡ್ತೇನೆ, ಅದಕ್ಕೆ ನೀನು ಹೋಗು, ಅದಕ್ಕೆ ನೀನು ಅದೇನೋ ಮಾಡ್ತೇನೆ ಅಂದೆ ಮಾಡೋಗಂತ ಅಂದ್ಲು. ಅದಕ್ಕೆ ದೇವರಿಗೆ ದೀಪ ಹಚ್ಚಿದ್ರಾಯ್ತಂತ ಹೋದ್ನಿ ಅತ್ತಿ. ಅಂಗಳ ಕಸ ಹೊಡೆದು ನೀರು ಹಾಕಿ ದೇವ್ರಿಗೆ ಮಕ್ಕ ತಕೊಂಡು ದೀಪ ಹಚ್ಚಿದ್ರಾಯ್ತಂತ ಬನ್ನಿ. ಸುಂದ್ರಿ ಇದ್ರೆ ಎಲ್ಲ ಆಕಿನ ಮಾಡ್ಕೋತಿದ್ಲು. ನೀವು ಮತ್ತೆ ಚಾನು ಮಾಡಂದ್ರಿ, ಈ ಕಡೆ ಇದನ್ನು ಮಾಡಂದ್ರಿ. ನಾನು ಹೆಂಗೋ ಮಾಡ್ಕೋತಿದ್ನಿ. ಕೆಲಸದಾರಿದ್ರು, ಅವ್ರನ್ನೂ ಕೂಡ ನೀವು ಬಿಡಿಸಿದ್ರಿ. ನೀವು ಈಗ ಅಲ್ಲ, ಕೆಲಸದಾರನ್ನ ಯಾಕೆ ಬಿಡಿಸಿದ್ರಿ ಅತ್ತಿ? ನನಗೆ ಮೊದಲೇ ಏನು ಮಾಡೋಕ್ಕಾಗಲ್ಲ. ನನಗೆ ಏನಾದರೂ ಮಾಡಿದ್ರೆ ಆರಾಮ್ ಉಳಿಯಂಗಿಲ್ಲ ಅಂತ ನಾನು ಕೆಲಸದಾರನ್ನ ಹಚ್ಚಿದ್ರೆ, ನೀವು ನೋಡಿದ್ರೆ ಅವ್ರನ್ನ ಬಿಡಿಸಿ ನನಗೆಲ್ಲ ಕೆಲಸ ಹಚ್ಚಿದ್ರಿ. ಮನ್ಯಾಗ ಇಬ್ಬಿಬ್ರು 4 ಜನ ಹೆಣ್ಮಕ್ಳು ಇದ್ದಾರೆ ಅಂತೇಳಿ ಕೆಲಸದವ್ರನ್ನ ಬಿಡಿಸಿದ್ರಿ. ಆಯ್ತು ಬಿಡು ಅಂತ ನಾನು ನೀಗಿದಂಗೆ ನಾನು ಮಾಡ್ಕೊತ ಹೋದ್ರೆ ನೀವು ಅದಕ್ಕೂ ಇದನ್ನು ಮಾಡ್ತೀರಿ. ಅಲ್ಲ ಅತ್ತಿ, ನಾನು ಅಂತ ತಪ್ಪು ಏನು ಮಾಡೀನಿ? ಯಾಕೆ ಈಗ ಬಂದು ನನಗೆ ಹಿಂಗೆ ಕಾಟ ಕೊಡಕತ್ತೀರಿ ನೀವು? ಅಲ್ಲ ಹಡಿಬಿಟ್ಟು ನನಗೆ ವಾಪಸ್ ಮಾತಾಡೋ ಅಷ್ಟೇ ಧೈರ್ಯ ಬಂದ್ಬಿಟ್ಟೈತಿ ನಿನಗೆ? ಬಿಟ್ಟಂಗೆ ಜಾಸ್ತಿನ ಮಾತಾಡಕತ್ತಿದ್ದಿ ಯಾಕೆ? ಹಾಂ ಯಾಕೆ? ಅಯ್ಯೋ ಅದು ಹಂಗಲ್ಲ, ಅದು ಯಾವ್ದ? ಹಾಂ ಯಾವ್ದ ಹಡಿಬಿಟ್ಟು?
ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೋಲ್ರ ಹೆಂಗದ್ರಿ, ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡಿನಿ. ನಮ್ಮ ವೀಡಿಯೋಸು ಹೆಂಗೆ ಬರಾಕತ್ತಾವ್ರಿ, ನಿಮ್ಗೆ ಇಷ್ಟ ಆಗತ್ತಾವೇನ್ರಿ? ನೋಡಿರಿ, ಸಪೋರ್ಟ್ ಮಾಡಿರಿ, ವ್ಯೂಸು ಜಾಸ್ತಿ ಬರಲಿ ಅಂತ ಕೇಳ್ತಾ ಇದ್ದೀನಿ. ಹಾಗೆ ನಿಮ್ಮ ಸಪೋರ್ಟು ಸದಾ ನಮ್ಮ ಮೇಲೆ ಇದೇ ರೀತಿ ಇರಲಿ. ಯಾವಾಗಲೂ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹೊಸ ವಿಡಿಯೋಗಳಿಗೂ ಕೂಡ ನೀವು ಸಪೋರ್ಟ್ ಮಾಡಿ, ಯಾಕಂದರೆ ಕತೆಗಳನ್ನ ನೋಡಿದ ಮೇಲೆ ನಿಮಗೆ ಕತೆ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಕತೆ ಅದು. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ. ಹಾಗೆ ಜೀವನದಲ್ಲಿ ಕಷ್ಟನೇ ನೋಡಿರುವಂಥ ಒಂದು ಹುಡುಗಿಯ ಕತೆ ಕೂಡ ತುಂಬಾ ಚೆನ್ನಾಗಿದೆ. ಚೇರ್ಮನ್ನ ಮದುವೆ ಆಗ್ತಾಳಾ ಇಲ್ವಾ ಮುದುಕನ್ನ ಅಂತ ಹೇಳಿ ಒಂದು ಕಥೆಯಲ್ಲಿ ಇದೆ. ಸೊ ನೋಡಿ ಹೇಗಿದೆ ಅಂತ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಟೈಪ್ ಮಾಡಿ. ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನೋಡೋಣ. ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ. ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ, ಓಕೆನಾ? ಬನ್ನಿ ಇವಾಗ ವಿಡಿಯೋ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ. ಅಯ್ಯೋ ಮಮ್ಮಿ, ಇರಲಿ ಬಿಡು ಮಮ್ಮಿ, ಸುಮ್ಮನೆ ಯಾಕೆ ಬೈತಿದಿ? ಪಾಪ ಅವರು ದೇವ್ರಿಗೆ ದೀಪ ಹಚ್ಚಕ್ಕೆ ಹೋಗಿದ್ರಂತಲ್ಲ, ಒಂದು ಚಾಲ ಇರುವಲ್ದು ಬಿಡು ಮಮ್ಮಿ. ನೀನು ಸುಮ್ಮನಿರ್ ಮಗಳ, ನೀನು ಹಂಗೆ ಎಲ್ಲ ಇದ್ದಂಗೆ ಹೆಚ್ಚು ಮಾಡ್ತಾಳಿಕ್ಕಿ. ಈಕಿನ ಸುಮ್ಮನೆ ಬಿಡಬಾರ್ದು. ನೋಡ ಹಲ್ಕಟ್ ಮೊಳ, ಇವಾಗ ಹೇಳಾಕತ್ತನ ಎಲ್ಲ ಕೆಲಸ ನೀನೇ ಮಾಡ್ಬೇಕು. ನನ್ನ ಮಗಳು ಒಂದೇ ಕೆಲಸ ಮಾಡ್ತಾ ನನಗೆ ಗೊತ್ತಾಗಬೇಕ. ನೀನು ಸೊಂಟನ ಮುರಿತನ ನೆನಪಿಟ್ಕೋ. ಬಂದ್ಬಿಟ್ಲಿ ಹಡಿಬಿಟ್ಟಿ, ಊರು ಹಡಿಬಿಟ್ಟಿ. ಅಯ್ಯೋ ಅತ್ತಿ, ಹಿಂಗೆಲ್ಲ ಬೈಯಕ್ಕೆ ಹೋಗ್ಬೇಡ್ರಿ. ಈ ಮಾತುಗಳನ್ನ ನಾನು ಯಾವತ್ತೂ ಕೇಳಿಲ್ಲ. ನೀವು ಹಿಂಗೆಲ್ಲ ಬೈದ್ರ ನನ್ಗೆ ಒಂಥರ ಆಗ್ತದ್ರಿ. ನಾನು ಯಾವತ್ತೂ ಇಂಥದನ್ನೆಲ್ಲ ಕೇಳಿಲ್ಲ. ಯವ್ವ 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 ಯವ್ವ, ಏನು ನಾಟಕ ಆಡ್ತಾಳೆ ಯಮುನಿ. ನಿನ್ನಂತ ನಾಟಕ ಇತ್ತಿನ ನಾನು ಎಲ್ಲಿ ನೋಡಿಲ್ ಬಿಡು. ಮಮ್ಮಿ ಹೋಗ್ಲಿ ಬಿಡು, ಪಾಪ ಯಾಕೆ ಕಳ್ಸಾತಿದಿ ವೈನಿ ನೀವು ಹೋಗ್ರಿ, ಅವಾಗ ನಾನು ಹೇಳ್ತೇನೆ. ನೀನು ಸುಮ್ಮನೆ ಬಾಯಿ ಮುಚ್ಕೊಂಡಿರ್ತೀಯ ಇಲ್ಲೋ? ಏನು ನಿನಗೆ ಎಲ್ಲ ಕೆಲಸ ಮಾಡ್ಬೇಕನ್ಸಕತ್ತ? ನಿನ್ನ ಗಂಡ ಮನೆ ಮಾಡಿದ್ದು ಸಾಕಾಗಿಲ್ಲ? ಬಾಯಿ ಮುಚ್ಕೊಂಡಿದ್ರೆ ಸರಿ. ಇವಾಗ ನೋಡ ಐಶಿ, ಎಲ್ಲ ನೀನೇ ಮಾಡ್ಬೇಕ. ನನ್ನ ಮಗಳಿಗೆ ಬಂದು ಏನು ಹಚ್ಚಿದಂಗ ಇನ್ನೊಂದ್ಸರ ನನ್ನ ಮಗಳು ಏನಾರ ಮಾಡೋದು ನನಗೆ ಗೊತ್ತಾದ್ರೆ ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲ, ನೆನಪಿಟ್ಕೋ. ಅಯ್ಯೋ ನೋಡ್ರತಿ, ಅದ್ರಾಗೂ ನಾನು ಹಾಲು, ಚಾಪುಡಿ, ಸಕ್ರೆ ಎಲ್ಲ ಹಾಕಿಟ್ಟು, ಎಲ್ಲ ಹಾಕಿಟ್ಟು ಕುದಿಯಾಕಿಟ್ಟು ನೋಡ್ಕೊಂಡೇ ಇರ್ತೀನಿ ಅಂತ ಅಂದ್ಲ ಅಷ್ಟೇ. ಹ್ಞೂ ಅಂತ ಹೋದ್ನಿ. ಉಕ್ಕಿ ಬಿದ್ದಿದ್ದಲ್ಲ ನೋಡ್ತಾ ಅಂದಳು, ಇರ್ಲಿ ಬಿಡು ಅಂತೇಳಿ ಹೋದ್ನಿ. ಆದ್ರೆ ನೀವು ನೋಡಿದ್ರೆ ಆಕೆನ ಮಾಡತ್ತ ಅಂತ ಹೇಳ್ತೀರಿ. ಆದ್ರಿ ಅತ್ತಿ, ಇನ್ನೊಂದ್ಸರಿ ನನಗೆ ಏನು ಹೇಳಂಗಿಲ್ಲ. ಆಕೆ ಏನು ಮಾಡೋಕ್ಕೂ ನಾನು ಬಿಡಂಗಿಲ್ಲ. ಆಕೆ ಎಷ್ಟು ದಿನ ಇದ್ರೂ ಇದನ್ನು ಮಾಡವ ಅಂತ ನಾನು ಯಾವತ್ತೂ ಹೇಳಂಗಿಲ್ಲ. ಹಿಂಗೆ ಬಾ ದಾರಿಗೆ. ಇನ್ನೊಂದ್ಸರ ನನ್ನ ಮಗಳಿಗೆ ಏನಾರ ಹೇಳಿದ್ದು ಮಾಡಿದ್ದು ನನಗೆ ಗೊತ್ತಾದ್ರೆ ನಿನ್ನ ಮಾತ್ರ ಹುಟ್ಲಿಲ್ಲ ಅನಿಸ್ಬಿಡ್ತಾನೆ ನಾನು. ನೆನಪಿಟ್ಕೊ ನೀನು. ಊರು ಮೂಳ ಪಾಪ 2 ದಿನ ರೆಸ್ಟ್ ಮಾಡಕ್ಕೆ ಬಂದ್ರೆ ಆಕೆಗೆ ಕೆಲಸ ಹೇಳ್ತಾಳಂತ. ಆಕೆಗೆ ಇನ್ನೊಂದ್ಸರಿ ಹೇಳಿದ್ದು ನನಗೆ ಗೊತ್ತಾಗ್ಲಿ. ಹೌದು ಮಮ್ಮಿ, ಪಾಪ ಎಲ್ಲ ಆಕೆನ ಹಾಕಿ ಹೋಗಿದ್ಲು ವೈನಿ. ನನ್ನ ಬರೀ ನಾನು ನೋಡ್ಕೊಂತ ನಿಂತಾನೆ. ನೀನು ನೋಡಿದ್ರ ನನಗೆ ಎಲ್ಲ ಹಚ್ಚಿದ ಅಂತ ನೀನು ಅನ್ಕೊಂಡ್ಬಿಟ್ಟು. ಪಾಪ ಹಿಂಗೆಲ್ಲ ಬೈಬೇಡ, ನನಗೆ ನೋಡೋಕ್ಕಾಗವಲ್ದು ಪಾಪ ವೈನಿನ. ಮಾಡೋದೆಲ್ಲ ಹಿಂದಿಂದ ಮಾಡಿ ಈಗ ನನ್ನ ಮುಂದೆ ನಾಟಕ ಮಾಡ್ತೀಯನ? ನೀನೇ ಎಲ್ಲ ಹೇಳ್ತೀಯ ಅಂತೇಳಿ ನನಗೆ ಗೊತ್ತಿರ್ತೈತಿ. ನೀನು ಎಷ್ಟು ನಾಟಕ ಇಟ್ಟಿದಿ ಅಂತ ನೀನು ಮೊದಲೇ ನೋಡಿ ನಾನು ಬಿಟ್ಟೇನು. ಅದಕ್ಕೆ ನಿನಗೆ ನೋಡಬಾರ್ದು ಅಂತ ನಾನು ನೋಡ್ಬೇಕಾಗಿತ್ತು. ಈಕಿ ಒಳ್ಳೆ ಹೇಳಿ ನಾನು ಬೈಸ್ಕೊಂಗಾತ. ಛೇ, ಇನ್ನೇನು ಮಕ್ಕ ನೋಡ್ಕೊಂಡು ನಿಂತಿದ್ದಿ? ಆಕೆಲ್ಲ ಚಹಾ ಹಾಕಿ ಕೊಡ್ತಾಳು. ಹೋಗಿ ದೀಪ ಹಚ್ಚಿ ಬರೋದು ದೇವ್ರಿಗೆ. ಇಲ್ಲ ನೀನು ಹೋಗಿ ಹಚ್ಚಿ ಬರೋದು. ಬಾದ ಬಿಟ್ಲಿ ಇನ್ನೊಂದು ಸರಿ ಏನಾರ ಕೆಲಸ ಹೇಳು. ನಾನು ಹೂ ಉಟ್ಕೋತಾಳು ಜಡಿ ತುಂಬ ಅಂತ ಹೂ ತೊಗೊಂಡು ಬಂದ್ರೆ ನನ್ನ ಮಗಳಿಗೆ ಬಿಟ್ಟು ಕೀ ತೊಗೊಂಡು ಬಂದ್ರೆ ಈಗ ನನ್ನ ಮಗಳಿಗೆ ಕೆಲಸ ಹಚ್ಚಿ ನನ್ನ ತಲೆ ಬ್ಯಾನಿ ಬಿಸಿಬಿಟ್ಟಾಳ. ನೋಡಿ ನನಗೆ ಕಿರಿಕಿರಿ ಆಗಿ ನಾನು ನನ್ನ ಸೊಸಿ ಹೂ ಇಟ್ಕೊಲಿ ಚಂದ ಕಾಣಲಿ ಅಂತ ಹೂ ಕುಂತ್ಕೊಂಡು ಮಾಲೆ ಮಾಡ್ಕೊಂಡು ಬಂದ. ನಾನು ಇಕ್ಕಿಕಿ ಈ ಮೂಳಾಗ ನಾನು ಮಾಲೆ ಮಾಡ್ಕೊಂಡು ಬರ್ಬೇಕೇನು? ಹೋಗ್ಲಿ ಚಂದ ಕಾಣಲಿ. ಇಟ್ಟುದ್ದ ಜಡಿ ಹಾಕೋತಾಳು. ಆ ಜಡಿ ತುಂಬ ಹೂ ಹಾಕೊಂಡ್ರೆ ಚಂದ ಕಾಣ್ತಾಳ ಅಂತ ನಾನು ಮಾಡ್ಕೊಂಡು ಬಂದು ಕುಂತ್ಕೊಂಡ ನನ್ನ ಮಗಳಿಗೆ ಕೆಲಸ ಹಚ್ಚಿಟ್ಟಾಳಿಕಿ. ನಾನು ಆ ಕೆಲಸ ಮಾಡೋದಲ್ಲ, ನನ್ನ ಮಗಳು ಈ ಕೆಲಸ ಮಾಡ್ಬೇಕೇನು? ಏಯ್ ಪ್ರೇಮಿ, ಅದನ್ನು ನೀನು ಹಾಕೋ. ಆಕೆಗೆ ಕೊಡಕ್ಕೆ ಹೋಗ್ಬೇಡ ಒಂದು ಚೂರು. ಹಂಗೆ ಬಿದ್ದಿರ್ಲಿ ಅದು. ಯಾವಾಗ ನೋಡ್ತೀವಾಗ ಸೊಟ್ಟು ಮಕ ಮಾಡ್ಕೊಂಡೇ ಇರ್ತಾಳೆ. ಒಂದಿಟ್ಟು ಕಿಸಿದಿಲ್ಲ ಅದು ನಗಮಕ ಏನದು ಇತ್ತಿರ ಇದಕ್ಕೆ ಹಾಳಾಗ್ತಾವ ಮಂದಿ. ಎಲ್ಲಿಂದ ಇದು ಹೇಗಿತ್ತ ನಮ್ಮ ಮನೆಗೆ. ಅಯ್ಯೋ ಮಮ್ಮಿ ಇರಲಿ ಬಿಡು ಮಮ್ಮಿ, ನಡಿ ನೀನು. ಬರೀ ಯಾವಾಗ ನೋಡ್ತೀವ ವೈನಿ ಬೈಕೊಂತಾನೆ ಇರ್ತಿದ್ದಿ. ಒಂದು ಯಾರು ಸುಮ್ಮನೆ ಇರ್ತೀಯನ? ಆ ಬೈಯೋದು ಮಾತ್ರ ಬಿಡಂಗೇ ಇಲ್ಲ ನೀನು. ನನಗರ ಕೇಳಿ ಸಾಕಾಗಿ ಹೋಗ್ಕತಿ.